ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ನಾಡಿನಾದ್ಯಂತ ಇದೇ ಮೊದಲ ಬಾರಿಗೆ ರಾಜ್ಯ ಸರ್ಕಾರ ಬೆಂಗಳೂರು ನಿರ್ಮಾತೃ ಅಪ್ಪಟ ಕನಸುಗಾರ ಕೆಂಪೇಗೌಡ ಅವರ ಜಯಂತಿ ಆಚರಿಸಲು ನಿರ್ಧರಿಸಲಾಗಿತ್ತು. ಅದರಂತೆ ವಿಜಯನಗರ ಜಿಲ್ಲೆ ಕೂಳ್ಗಿ ಪಟ್ಟಣದಲ್ಲಿ ಕೆಂಪೇಗೌಡ ಜಯಂತಿಯನ್ನು ಸರಳವಾಗಿ ತಾಲೂಕಾ ಆಡಳಿತ ಕಚೇರಿಯಲ್ಲಿ ಎಂ ರೇಣುಕಾ ಅವರ ಸಮ್ಮುಖದಲ್ಲಿ ಆಚರಣೆ ಮಾಡಲಾಯಿತು. ಇದೇ ವೇಳೆಯಲ್ಲಿ ಕೆಲವು ತಾಲೂಕಾ ಮಟ್ಟದ ಅಧಿಕಾರಿಗಳು ಭಾಗವಹಿಸದೆ ಗೈರು ಹಾಜರಾಗಿದ್ದು ಕಂಡು ಬಂದಿದೆ. ಯಾವ ಇಲಾಖೆ ಅಧಿಕಾರಿಗಳು ಭಾಗವಹಿಸಿಲ್ಲವೋ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷರಾದ ರಾಮದುರ್ಗ ಮಂಜುನಾಥ್, ಉಪಾಧ್ಯಕ್ಷರಾದ ಶ್ರೀರಾಮ್ ಶೆಟ್ಟಿಹಳ್ಳಿ ನಿರ್ಕಲಪ್ಪ, ಮುಖಂಡರಾದ ಪಿ ಬಸವರಾಜ್, ರಾಮದುರ್ಗ ಗುರುಸ್ವಾಮಿ, ಇನ್ನು ಇತರರು ಹಾಗೂ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಪಿ ಶಿವರಾಜು, ನಿರೂಪಕರಾಗಿ ಉಡ್ಚಪ್ಪ ಶಿಕ್ಷಕರು, ಸ್ವಾಮಿ ವಿವೇಕಾನಂದ ಶಿಕ್ಷಕರು, ವಿದ್ಯಾರ್ಥಿಗಳು ಇತರರು ಉಪಸ್ಥಿತರಿದ್ದರು. ಪ್ರಭು ಕೆಂಪೇಗೌಡ ಇವರ ಜಯಂತಿಯನ್ನು ಸರ್ಕಾರದಿಂದ ಮೊದಲನೇ ಬಾರಿ ಆಚರಣೆ ಮಾಡಲಿಕ್ಕೆ ಆದೇಶ ನೀಡಿರುತ್ತಾರೆ. ಇದನ್ನು ವಿಜೃಂಭಣೆಯಿಂದ ಮಾಡಬೇಕಾಗಿತ್ತು. ಆದರೆ ಕಾಲಾವಕಾಶ ಇಲ್ಲದೇ ಇರೋದ್ರಿಂದ ಜಿಲ್ಲಾ ಮಟ್ಟದಲ್ಲಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ತಾಲೂಕು ಮಟ್ಟದಲ್ಲಿ ವಿಜೃಂಭಣೆಯಿಂದ ಮಾಡಬೇಕಾಗಿತ್ತು. ಮುಂದಿನ ದಿನಗಳಲ್ಲಿ ನಾವು ಮಾಡಿಕೊಳ್ಳುವಂಥ ಭರವಸೆ ಕೊಟ್ಟ ಈ ಒಂದು ಜಯಂತಿ ಎಲ್ಲರಿಗೂ ಶುಭಾಶಯಗಳನ್ನು ಅವ್ರು ಮಕ್ಕಳು ಮೇಡಮ್ ಬರ್ತಾರಂದ್ರಲ್ಲ ಎಕ್ಸಾಮ್ ಇಟ್ಬಿಟ್ಟು ಮೇಡಮ್ ಚೀಫ್ ಆಗ್ಯಾರ ಎಕ್ಸಾಮ್ ಚೀಫ್ ಸಮಾಜವನ್ನ ರಕ್ಷಣೆಯನ್ನು ಮಾಡೋದಕ್ಕೆ ಸಂಭವಾಮಿ ಯುಗ ಯುಗದಲ್ಲೂ ನಾನು ಹುಟ್ಟಿ ಬರ್ತೇನೆ ಅಂತೇಳಿ ಶ್ರೀಕೃಷ್ಣ. ಹಾಗೆ ಇವತ್ತು ನಾವೇನು ಯುಗ ಪುರುಷ ನಾಡಪ್ರಭು ಅಂತೇಳಿ ಕನ್ಸ್ಕೊಳ್ತಕ್ಕಂಥ ಕೆಂಪೇಗೌಡ ಅವರ ಒಂದು ಜನ್ಮ ದಿನಾಚರಣೆಯನ್ನ 515ನೇ ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಆ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ತಾಲೂಕು ದಂಡಾಧಿಕಾರಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಮತಿ ರೇಣುಕಾ ಮೇಡಮ್ ಅವರೇ, ನಮ್ಮ ಖಜಾನಾಧಿಕಾರಿಯಾದ ಪ್ರಭು ಸರ್ ಅವರೇ ನಡೆಸಿರತಕ್ಕಂಥವು ಕೆಲವು ಶಾಸನಗಳು, ಕೆಲವು ಸಾಹಿತ್ಯಾಧಾರ ಕೃತಿಗಳು ಕೂಡ ಇವರ ಬಗ್ಗೆ ಉಲ್ಲೇಖ ಮಾಡಿವೆ. ಮಾಗಡಿ, ಅಲಸೂರು ಮುಂತಾದ ಸ್ಥಳಗಳಲ್ಲಿ ಸಿಕ್ಕಿರ್ತಕ್ಕಂಥ ಯಲಾಂತದಲ್ಲಿ ಸಿಕ್ಕಿರ್ತಕ್ಕಂಥ ಕೆಲವೊಂದು ಶಿಲಾಶಾಸನಗಳು, ತಾಮ್ರ ಶಾಸನಗಳು ಕೂಡ ಇವರ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾರೆ. ಸಾಹಿತ್ಯ ಕೃತಿಗಳಲ್ಲಿ ಮುಖ್ಯವಾಗಿರ್ತಕ್ಕಂಥ ಒಂದು ಎರಡು ಇವೆ. ವೀರಭದ್ರ ವಿಷಯಂ ಅಂತ ಒಂದು, ಕೆಂಪೇಗೌಡ ಜಯ ಪ್ರಶಸ್ತಿ ಅಂತಕ್ಕಂಥ ಮತ್ತೊಂದು ಕೃತಿ ಇವರ ಈ ವಂಶಸ್ಥರ ಅರಸರ ಬಗ್ಗೆ, ಅದನ್ನು ಮುಖ್ಯವಾಗಿ ಕೆಂಪೇಗೌಡರ ಕಾರ್ಯ ಸಾಧನೆಗಳ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡುತ್ತಾರೆ. ನೋಡಿ, ರಣಭೀರೇಗೌಡರಿಂದ ಹಿಡಿದು ಅನಂತರ ಜಯಗೌಡ, ಕೆಂಪನಂಜೇಗೌಡ,
ನಂತರ 3ನೇಯವರೇ, 4ನೇಯವರೇ ಮೊದಲನೇ ಕೆಂಪೇಗೌಡ ಅಂತಕ್ಕಂಥವ್ರು. ಅವ್ರ ನಂತರ ಅವ್ರ ಕೆಂಪೇಗೌಡ, 3ನೇ ಕೆಂಪೇಗೌಡ, ದೊಡ್ಡ ವೀರಪ್ಪ ಗೌಡ, ಕೊನೆಯವರೇ ಕೆಂಚ ವೀರಪ್ಪ ಗೌಡರು ಆಳ್ವಿಕೆ ಮಾಡಿದರು. ವಂಶಸ್ಥರೇ 1ನೇ ಕೆಂಪೇಗೌಡರು ಅಂತ ನಾನು ಇಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ನೋಡಿ, ಈ ವಂಶಸ್ಥರು ಇವರ ಪೂರ್ವಜರು ಮೂಲತಃ ಕಾಂಚೀಪುರದವರು, ತಮಿಳುನಾಡಿನ ಮೂಲದವರು ಅಂತ ಕೆಲವು ಇತಿಹಾಸಕಾರರು ಉಲ್ಲೇಖಿಸ್ತಾರೆ. ಇನ್ನು ಕೆಲವರು ಇವರ ಮೂಲ ತೆಲುಗು ಅಂದ್ರೆ ಆಂಧ್ರದ ಮೂಲದಿಂದ ಬಂದವರು ಅಂತ ಕೆಲವರು ಹೇಳ್ತಾರೆ. ಆದ್ರೆ ಇನ್ನು ಕೆಲವು ಇತಿಹಾಸಕಾರರು ಇಲ್ಲ, ಇವರು ಎಲ್ಲಿಂದ ಬಂದವರಲ್ಲ, ಇದೇ ನಾಡಿನಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು ಅನ್ನೋ ವಾದವೂ ಕೂಡ ಇದೆ. ಅದೇನೇ ಇರಲಿ, ಈ ನಾಡಿನಲ್ಲಿ ಇಟ್ಟುಕೊಂಡು ಈ ನಾಡಿನ ಸೇವೆಗಾಗಿ ಕಟಿಬದ್ಧರಾಗಿ ಈ ನಾಡನ್ನು ಕಟ್ಟಿರ್ತಕ್ಕಂಥ ವಂಶಸ್ಥರಂದ್ರೆ ಯಲಹಂಕ ನಾಡಪ್ರಭುಗಳಂತ ನಾವು ಮರೆಯಬಾರದು. 14ನೇ ಶತಮಾನದಿಂದ ಇವರ ಆಳ್ವಿಕೆ ಪ್ರಾರಂಭವಾಯಿತು. ಆದರೆ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ನಮ್ಮ ನಾಡಿನಲ್ಲಿ, ಈ ದಕ್ಷಿಣ ಭಾರತದಲ್ಲಿ ಆಗಲೇ ಪ್ರಸಿದ್ಧವಾಯಿತು. ಅಂತಹ ವಿಜಯನಗರ ಸಾಮ್ರಾಜ್ಯದ ಅಭಿಲಾಷರಾಗಿ ಇವರು ರಾಜ್ಯಭಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಈ ವಂಶಸ್ಥರ ಮೂಲ ಪುರುಷ ರಣಭೈರವ ಅಂತ. ಅವರು ಮೊದಲಿಗೆ ಬೆಂಗಳೂರು ಹತ್ರ ಅವಧಿ ಅಥವಾ ದೇವನಹಳ್ಳಿಗೆ ಬಂದು ನೆಲೆಸಿದರು. ಮೂಲತಃ ಇವರು ರೈತಾಪಿ ಕುಟುಂಬಕ್ಕೆ ಸೇರಿದವರು. ಒಕ್ಕಲತನವನ್ನ ಮಾಡುತ್ತಾ ತಮ್ಮದೇ ಆದ ಒಂದು ಸಮುದಾಯವನ್ನ ಕಟ್ಟಿಕೊಂಡು ಒಂದು ಸಂಸ್ಥಾನವನ್ನ ಕಟ್ಟಿಕೊಂಡ್ರು. ವಿಜಯನಗರದ ಅರಸರಿಗೆ ಹತ್ತಿರವಾದರು. ಅವರ ಅಧೀನರಾಗಿ ಒಂದು ಸಂಸ್ಥಾನವನ್ನು ಕಟ್ಟಿ ಆಳತೊಡಗಿದರು ಅಂತ ಇತಿಹಾಸದಲ್ಲಿ ಉಲ್ಲೇಖ ಇರುವುದನ್ನ ನಾವು ನೋಡ್ತೀವಿ. ಇವರ ಕುಲದೇವರಂದ್ರೆ ಕೆಂಪ ಅಂತ ಹೇಳ್ತೀವಿ. ಇವತ್ತಿಗೂ ಕೂಡ ಬೆಂಗಳೂರು ಭಾಗದಲ್ಲಿ ಅನೇಕ ಜನರು ಆರಾಧಿಸ್ತಕ್ಕಂಥ ಒಂದು ಕುಲದೇವತೆ ಕೆಂಚಮ್ಮ ಅಥವಾ ಕೆಂಪಮ್ಮ. ಮತ್ತೊಂದು